ಇವತ್ತು ನಿಮಗೆ ಹೆಸರು ಗಿಡನ ತೋರಿಸ್ತೀನಿ. ಹೆಸರು ಗಿಡದ ಜೊತೆ ಹೆಸರು ಕಾಯಿನೂ ತೋರಿಸ್ತೀನಿ. ಇದೇ ನೋಡ್ರಿ ಹೆಸರು ಗಿಡ. ಇದನ್ನ ನಮ್ಮ ಕಡೆ ಅಟ್ಟಿ ಅಂತ ಹಾಕಿರ್ತಾರೆ. ಈ ಕಡಲೆ ಗಿಡ ಇಲ್ಲ ರಾಗಿ ಏನಾದರೂ ಬೆಳೆದಾಗ ಮೇಜರು ಕಡಲೆ ಗಿಡ ಇರುತ್ತೆ. ಇವು ಏನದು ಏನು ಕರೆಕ್ಟಾಗಿ ಬರ್ತಾಯಿಲ್ಲ ಬಾಯಿಗೆ. ಸರಿ, ಇದೆ ನೋಡ್ರಿ. ಇದನ್ನ ಅಕ್ಕಡಿ ಥರ ನೋಡ್ರಿ, ಏಕ ಸಾಲು ಕಾಣಿಸ್ತಾ ಇದೆಯಲ್ಲ, ಇದನ್ನ ಅಕ್ಕಡಿ ಅಂತ ಹೇಳಿ ಹಾಕ್ತಾರೆ. ಮೇಜರಾಗಿ ಇನ್ನೊಂದು ಬೆಳೆ ಬೆಳ್ಕೊಂಡು ಅದ್ರ ಜೊತೆಗೆ ಇದನ್ನು ಬೆಳ್ಕೊಳ್ತಾರೆ. ಅಂದರೆ ಇವೆಲ್ಲ ಕಾಳು ಕಡಿಗಳು. ಅಲ್ಲಿ ನೋಡ್ರಿ, ಇವಾಗ ತೊಗರಿ ಗಿಡ, ಅವರೆ ಗಿಡ ಎಲ್ಲ ಇದೆ ಆ ಥರ. ಈಗ ಇದನ್ನು ಬೆಳೆದಿದ್ದಾರೆ, ಹಾಕಿದ್ದಾರೆ. ಇದೇ ನೋಡ್ರಿ ಹೆಸರು ಗಿಡ. ಹೆಸರು ಗಿಡ ನೋಡಿರ್ತೀರಾ ಅಂದರೆ ನೋಡಿರ್ತಾರೆ. ಇನ್ನು ಹೆಸರು ಕಾಳಾದರೆ ತಿಂದಿರ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ ಹೆಸರು ಕಾಳು. ಆ ಹೆಸರು ಕಾಳನ್ನ ತೋರಿಸ್ತೀನಿ ನೋಡ್ರಿ. ಅವು ಈ ಥರ ಬರ್ತವೆ. ಹೆಸರು ಕಾಳು ಹಸಿ ಕಾಳು ತಿನ್ನೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದಿನ್ನೂ ಎಳೆದು ಸ್ವಲ್ಪ ಬಲ್ತ ಮೇಲೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ತುಂಬ ಬಲ್ತಾದ್ಮೇಲೆ ಈ ಥರ ಕರ್ಗೆ ಒಣಗೋಗ್ಬಿಡುತ್ತೆ. ಆಮೇಲೆ ಇದನ್ನೆಲ್ಲ ಕಿತ್ಕೊಂಡೋಗಿ ಬಡ್ಕೊಂಡು ಮನೆಗೆ ಇಟ್ಕೊಳ್ತಾರೆ ಅಷ್ಟೇ. ಇದೇ ಹೆಸರು ಗಿಡ ನೋಡ್ರಿ ಹೇಗಿದೆ ಅಂತೇಳಿ. ಹೆಸರು ಕಾಳು, ಹೆಸರು ಕಾಯಿ ಜೊತೆ ಹೆಸರು ಗಿಡ ಚೆನ್ನಾಗಿದೆ ಅಲ್ವಾ. ಆಮೇಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಯಾವುದೇ ಕಾಳು ತಗೊಂಡ್ರು, ಯಾವುದೇ ದ್ವಿದಳ ತಗೊಂಡ್ರು ಎಲ್ಲ ಒಳ್ಳೆಯದೇ ನಮಗೆ. ಇದರಿಂದಲೂ ಒಂದಷ್ಟು ಪ್ರೋಟೀನ್ ಸಿಗುತ್ತೆ, ತುಂಬ ಏನೇನೋ ಸಿಗುತ್ತೆ. ಇದು ನಮ್ಮ ಮೊಳಕೆ ಕಟ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಪ್ರೋಟೀನ್ ಅದೆಲ್ಲ ಸಿಗುತ್ತೆ. ಹಂಗಂತ ಹೇಳಿ ದಿನವೂ ಇದನ್ನೇ ಬಳಸಬಾರ್ದು ಅಷ್ಟೆ. ಎಲ್ಲ ಒಂದೊಂದು ವಾರ ಅಷ್ಟೇ. ಆಮೇಲೆ ಎಂದೋ ಒಂದು ದಿವಸ, ಮತ್ತೆ ಒಂದು 2-3 ತಿಂಗಳಾದ್ಮೇಲೆ ಮತ್ತೆ ಒಂದು ವಾರ ಬಳಸೋದು. ಆ ಥರ ಬಳಸ್ಕೊಂಡು ಆರಾಮಾಗಿ ತಿಂದರೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಯಾವುದೇ ಆಗಲಿ ಒಂದನ್ನೇ ತಿಂತಾಯಿದ್ರೆ ಅದು ಮತ್ತೆ ನಮಗೆ ಕಾಯಿಲೆ ಆಗುತ್ತೆ. ಇದಿಷ್ಟು ಈ ಹೆಸರು ಗಿಡನ ತೋರಿಸೋವಂಥ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.